ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ವಿರೋಧ ವ್ಯಕ್ತ ಮುಂದುವರಿತಾ ಇದೆ. ಒಂದ್ ಕಡೆಗೆ ಹೈಕೋರ್ಟ್ನಲ್ಲಿ ಅರ್ಜಿ ಇತ್ತೀಚೆಗಷ್ಟೇ ಪ್ರತಾಪ್ ಸಿಂಹ ಸೇರಿ 3 ಜನ ಹಾಕೊಂಡಿದ್ರು, ಅದು ವಜಾ ಆಯಿತು. ಈಗ ಸುಪ್ರೀಂ ಕೋರ್ಟ್ ಮೆಟ್ಲೇರಿದೆ ಈ ವಿವಾದ. ಮೈಸೂರು ದಸರಾ ಉದ್ಘಾಟನೆ ವಿವಾದ ಸುಪ್ರೀಂ ಮೆಟ್ಲೇರ್ತಾ ಇದೆ. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಗೌರವ್ ಅನ್ನೋರು ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಸಿರೋದು. ಅವ್ರು ಏನು ಕಾರಣ ಕೊಡ್ತಿದ್ದಾರೆ ಅಂದ್ರೆ, ಹಿಂದೂಯೇತರರಿಗೆ ದಸರಾ ಉದ್ಘಾಟನೆಗೆ ಆಹ್ವಾನವನ್ನು ಕೊಡಲಾಗಿದೆ, ಚಾಮುಂಡಿ ತಾಯಿ ಮೇಲೆ ನಂಬಿಕೆ ಇಲ್ಲದವರನ್ನ ಸರ್ಕಾರ ಆಹ್ವಾನಿಸಿದೆ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ತುರ್ತು ವಿಚಾರಣೆಗೆ ನ್ಯಾಯಾಧೀಶರ ಮುಂದೆ ಪ್ರಸ್ತಾಪವನ್ನಿಟ್ಟಿದ್ದಾರೆ ವಕೀಲರು. ನಾಳೆ ವಿಚಾರಣೆ ನಡೆಸೋದಾಗಿ ಕೋರ್ಟ್ ಹೇಳ್ತಾ ಇದೆ. ಸೊ ಹಿಯರಿಂಗ್ ಬರುತ್ತೆ. ಹೈಕೋರ್ಟ್ನಲ್ಲೂ ಕೂಡ ಈ ವಿಚಾರ ಅರ್ಜಿ ತೆಗೆದುಕೊಳ್ತು, ಆಮೇಲೆ ವಜಾ ಮಾಡ್ತು. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂದರೆ, ಸರ್ಕಾರದ ಆಡಳಿತದ ಪಾಲಿಸೀಸ್ ಇರುತ್ತಲ್ಲ, ಅದರ ವಿರುದ್ಧ ಹೈಕೋರ್ಟ್ ಯೂಶಲಿ ತೀರ್ಪನ್ನು ಕೊಡಲ್ಲ. ಆಮೇಲೆ PILಗಳನ್ನು ಯಾವಾಗ ಕನ್ಸಿಡರ್ ಮಾಡುತ್ತೆ ಕೋರ್ಟ್ ಅಂದರೆ, ಸಾರ್ವಜನಿಕರ ಮೂಲಭೂತ ಹಕ್ಕನ್ನು ಕಸಿಯೋ ಕೆಲಸವನ್ನು ಸರ್ಕಾರ ಮಾಡಿದಾಗ PILನ್ನು ಕನ್ಸಿಡರ್ ಮಾಡುತ್ತೆ. ಇಲ್ಲ ಅಂದರೆ ಅದನ್ನು ನೋಡೋಣ ಅದು ಯಾವ ರೀತಿ ನೋಡುತ್ತೆ ಅಂತ.